ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಈಗಾಗಲೇ ಸರ್ಕಾರ ಹೊರಡಿಸಿದ ಆದೇಶದ ಅನ್ವಯ ರಾಜ್ಯದ 5,900 ಗ್ರಾಮ ಪಂಚಾಯಿತಿಗಳ ಸರ್ಕಾರಿ ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆಗಳಾಗಿ ಪರಿವರ್ತಿಸುವ ಮೂಲಕ ಅಲ್ಲಿನ 5 ಕಿಲೋಮೀಟರ್ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ಬಾಗಿಲು ಮುಚ್ಚುವ ಮೂಲಕ ಬಡ ರೈತರ ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿಸುವ ಹುನ್ನಾರ ಜರುಗಿದೆ ಅಂತ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಎಐಡಿಎಸ್ಒ ಜಿಲ್ಲಾ ಘಟಕದ ಸಂಚಾಲಕಿ ಶಿಲ್ಪಾ ಬಿಕೆ ಆರೋಪಿಸಿದ್ದಾರೆ. ತಾಲೂಕಿನ ಹೆಡಗಿಮದ್ರ ಗ್ರಾಮದಲ್ಲಿನ ಎಕ್ಸ್ಒಎಫ್ಒ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಯೋಜನೆ ಅಡಿ ಮುಚ್ಚುತ್ತಿರುವುದನ್ನು ವಿರೋಧ ಮಾಡಿ ನೇತೃತ್ವದಲ್ಲಿ ಜರುಗಿದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಈಗಾಗಲೇ ಕಳೆದ 15 ವರ್ಷದಲ್ಲಿ 17 ಲಕ್ಷ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಈಗ ಈ ಯೋಜನೆಯಿಂದ ಮತ್ತಿಷ್ಟು ಮಕ್ಕಳು ಎಂದಿದ್ದಾರೆ ವಂಚಿತರಾಗಲಿದ್ದಾರೆ. ಯೋಜನೆಗೆ ರಾಜ್ಯದಾದ್ಯಂತ ವಿರೋಧ ವ್ಯಕ್ತವಾಗಿದೆ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಅಭಿವೃದ್ಧಿಗೆ ನೀಡಿದ ಕೆಕೆಆರ್ಡಿಬಿ ಹಣವನ್ನು ಶಾಲೆಗಳ ಮುಚ್ಚಲು ಬಳಸುತ್ತಿರುವುದು ವಿಪರ್ಯಾಸ. ಬಡವರು, ರೈತರು ಹಾಗೂ ಕಾರ್ಮಿಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳುಹಿಸುತ್ತಾರೆ. ಆದರೆ ಶಾಲೆಯ ಮುಚ್ಚಿದ್ರೆ ಏನು ಮಾಡುವುದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ತಾಲೂಕಿನ ಹೆಡಗಿಮದ್ರ ಗ್ರಾಮದಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಮುಚ್ಚುವುದನ್ನು ವಿರೋಧಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಜಿಲ್ಲಾ ಘಟಕದ ಉಪಾಧ್ಯಕ್ಷ ಜಮಾಲ್ ಸಾಬ್ ಮಾತನಾಡಿ, ಸರ್ಕಾರಗಳು ನಿರಂತರವಾಗಿ ಸಾರ್ವಜನಿಕ ಹಕ್ಕುಗಳನ್ನು ಕಿತ್ತುಕೊಳ್ತಾ ಇದೆ. ಬಡತನ ಹೆಚ್ಚಾಗ್ತಾ ಇದೆ. ಮೂಲ ಸೌಲಭ್ಯಗಳು ಇಲ್ಲದೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಕುಸಿದಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಲು ಸರ್ಕಾರಿ ಶಾಲೆಗಳನ್ನು ಉತ್ತಮವಾಗಿಸುವ ಕಾರ್ಯವನ್ನು ಬಿಟ್ಟು ಬಾಗಿಲು ಮುಚ್ಚುತ್ತಿರುವುದು ಮತ್ತು ಅದಕ್ಕೆ ಕಾರ್ಪೊರೇಟ್ ಸಂಸ್ಥೆಗಳಿಂದ ಸಾಲ ಪಡಿತಾ ಇರುವುದು ಕ್ರೂರ ಕೃತ್ಯ. ಜನತೆ ಶಾಲೆಗಳ ರಕ್ಷಣೆಗೆ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ಎಂದಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಸರ್ಕಾರದ ಹುನ್ನಾರ ಕೂಡ ಇದೇನೆ. ನಾವ್ ಅರ್ಥ ಮಾಡ್ಕೋಬೇಕು. ಅದೇಂಗ್ರಿ ಮೇಡಮ್ ಏಕಾಏಕಿಯಾಗಿ ಮುಚ್ತಾರೆ? ಆಲ್ರೆಡಿ ಚಾಲೂ ಮಾಡ್ಯಾರ ಪ್ರೋಸೆಸ್. ಎಷ್ಟೋ ಕಡೆ ಮುಚ್ಚಕ್ ನಿಮಗೆ ಈಗ ಗೊತ್ತಿಲ್ಲ. ಪೇಪರ್ ಅಲ್ಲಿ, ಟಿವಿನಲ್ಲಿ ಸುದ್ದಿ ಆಗಕ್ ಸ್ಟಾರ್ಟ್ ಆಗಿದೆ, ಮಾತಾಡಕ್ ಶುರು ಮಾಡಿದ್ದಾರೆ. ಆಯ್ತಾ? ಜೊತೆಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಲಾಸ್ಟ್ ಶಾಕಿಂಗ್ ವಿಷಯ ಹೇಳ್ತೀನಿ. ದೊಡ್ಡವ್ರು ಎಲ್ಲರೂ ಕೇಳಿಸ್ಕೋಬೇಕು. ಸರ್ಕಾರ ಬ್ಯಾಂಕಿನ ಸಾಲ ತಗೊಂಡ್ಬಂದಾರಲ್ರಿ, ಆ ಸಾಲ ತಂದಿದ್ರಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಈ 7 ಜಿಲ್ಲೆಗಳಲ್ಲಿ ಆ ಸಾಲದಲ್ಲಿ 1 ರೂಪಾಯಿನೂ ನಮಗ್ ಕೊಡಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಅಲ್ಲೂ ಕೂಡ ನಮಗ್ 1 ರೂಪಾಯಿ ಕೊಡಲ್ಲ. ಹಂಗಿದ್ರೆ ಕಲ್ಯಾಣ ಕರ್ನಾಟಕ ಭಾಗ ಅಂದ್ರೆ ನಮ್ ಭಾಗ ಅಂತೂ ಉತ್ತರ ಕರ್ನಾಟಕ ಮಂದಿ ಬಂದ್ ನಮ್ಮಲ್ಲಿ ಹೆಂಗ್ರಿ ಮೇಡಮ್ ಶಾಲೆ ತೆಗಿ. ನಮ್ಮೂರ ಹೆಡಗಿಮದ್ರ ಗ್ರಾಮದ ಶಾಲೆ ಬಿಜೆಪಿ ಕಟ್ಟಿದ್ದಲ್ಲ, ಕಾಂಗ್ರೆಸ್ ಕಟ್ಟಿದ್ದಲ್ಲ. ಇದು ಸ್ವತಂತ್ರಕ್ಕಿಂತ ಮುಂಚೆ ನಮ್ಮ ಊರಲ್ಲಿ ಶಾಲೆ ನಿರ್ಮಾಣ ಆಗಿದೆ. ಸ್ವತಂತ್ರ 1947ರಲ್ಲಿ ಸಿಕ್ಕರೆ ನಮ್ಮ ಹೆಡಗಿಮದ್ರ ಗ್ರಾಮದ ಶಾಲೆ 1942ರಲ್ಲಿ ಪ್ರಾರಂಭ ಆಗಿದೆ. ಬ್ರಿಟಿಷರು ಕಟ್ಟಿದ್ದ ಶಾಲೆ ನೀವು ಮುಚ್ಚಲಕ್ಕೆ ಏನ್ ಹಕ್ಕಿದೆ ನಿಮ್ಗೆ? ನಮಗೆ ಮೂಲಭೂತ ಸೌಕರ್ಯ, ಶಿಕ್ಷಣ ಮೂಲಭೂತ ಹಕ್ಕು. ಆ ಕಸಿದುಕೊಳ್ಳುವಂತ ಯಾರಿಗೂ ಅದು ಹಕ್ಕು ಇಲ್ಲ ಅಂತ ಹೇಳಕ್ ಬಯಸ್ತೀನಿ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಕೆಕೆಆರ್ಡಿಬಿ ಹಣ ಕೂಡ ನೀವು ಬಳಕೆ ಮಾಡ್ತಾ ಇದ್ರಿ. ಈ ಕೆಕೆಆರ್ಡಿಬಿ ಹಣ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯಿಂದ ನೀವೇನು ದುಡ್ಡನ್ನ ಈ ಶಾಲೆ ಮುಚ್ಚಲಿಕ್ಕೆ ಏನು ವ್ಯವಸ್ಥೆ ಇದ್ದೀರಿ? ಯಾರನ್ನ ಕೇಳಿ ನೀವು ವ್ಯವಸ್ಥೆ ಇದ್ದೀರಿ? ಇನ್ನು ನಮ್ಗ ಕಲ್ಯಾಣ ಕರ್ನಾಟಕ ಜನರಿಗೆ ಏನಾದ್ರು ಕೇಳಿದ್ರ, ಸಂವಾದ ಮಾಡಿದ್ರ? ಯಾರು ನೀವು ಅಧಿಕಾರ ಕೊಟ್ಟದ್ದು? ನೀವು 5 ವರ್ಷ ಇರ್ತೀರಿ, ಹೋಗ್ತೀರಿ, ಇನ್ನೊಮ್ಮೆ ಬರ್ತಾರೆ. ನೀವೆಲ್ಲ ಕಾರ್ಪೊರೇಟ್ ಪರವಾಗಿ ಮಾಡುವಂತ ನೀತಿಗಳಿಗೆ ನಾವು ಎಂದು ಸಪೋರ್ಟ್ ಮಾಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಇದ ಕೀಲಿ ಹಾಕೊಡೋದಲ್ರಿ, ಇದ ಪ್ರೇಮಾರಿ ಸಾರಿ ಕೀಲಿ ಹಾಕೊಡೋದಲ್ಲ. ಬಂದು ನೋಡ್ರಿ ನೀವು, ಕೀಲಿ ಹಾಕೊಡೋದ್ರ ನಮ್ ಜೀವನ ಆಚೆಕ್ಕೆ ಹೋಗಲ್ದಾಕ. ಕೀಲಿ ಹಾಕೊಡೋದ್ರ ಬಂದಾರ್ದ ಉಳಿಯೋದ್ರ. ಇಲ್ಲಿ ಬಂದ್ರ ಮತ್ತೆ ಮರ್ಯಾದೆ ಕಳ್ಕೊಂಡ್ ಹೋಗ್ಬಾಡ್ರಿ. ಬಂದ್ ಏನ್ ಅವ್ರ ಕಡಿಸ್ಯಾರ ಸರ್? ಇಲ್ಲ, ಅವ್ರ ರೊಕ್ಕದಿಂದ ತಂದು ಕಳಿಸ್ಯಾರ. ನಾವು ರೊಕ್ಕ ಕೊಡ್ತೀವಿ, ಟ್ಯಾಕ್ಸ್ ಕೊಡ್ತೀವಿ. 1 ರೂಪಾಯಿಂದ ಟ್ಯಾಕ್ಸ್ ಕೊಡ್ತೀವಿ ನಾವು. ಎಣ್ಣೆ ಮ್ಯಾಗ ಆಯ್ತು, ಕೊಳೆದ್ರ ಮ್ಯಾಗ ಆಯ್ತು, ಒಂದು ಎತ್ತರ ಮ್ಯಾಗನ ಆಯ್ತು. ಅವ್ರೇನು ಅವ್ರ ರೊಕ್ಕದಿಂದ ಕಟ್ಟ್ಯಾರ, ಅವ್ರ ರೊಕ್ಕದಿಂದ ಮುಚ್ಚಾರ. ಯಾಕೆ ಮುಚ್ತಾರೆ? ಅವ್ರದ್ದು ಅದೇನಾಗ್ತಿಲ್ಲ. ಮೂಲಭೂತ ಸೌಕರ್ಯ ನಮ್ದಾದ ನಾವು ಬಳಸ್ಕೋಬೇಕದು, ಬಳಸ್ಕೋತೀವಿ. ಅವ್ರೇನು ಅವರೇ ಮಾಡ್ಯಾರ, ಅವರೇ ಬಂದ ಏನಿಲ್ಲ. ಇವಾಗ ಸರ್ಕಾರ ಆಗ್ಯದ, ನಾವು ಹಾಕಿದಕ್ಕೆ ಅವ್ರು ಬಂದು ಚೇರಿ ಮ್ಯಾಗ ಕುಂತಾರೆ. ಈ ವರ್ಷ ಇರ್ತಾರೆ, ಇನ್ನೊಂದು ವರ್ಷ ಚೇಂಜ್ ಆಗ್ತದೆ. ಈ ಸಾರಿ ಚೇಂಜ್ ಆಗ್ತದೆ. ನಾನು ಮಕ್ಕಳ ತಕ್ಕ ಅದೇ ಇರ್ತದೆ ಸಾರಿ. ಅವ್ರು ಹೆಂಗೆ ಮುಚ್ತಾರ, ಎದಕ್ಕೆ ಮುಚ್ತಾರೆ? ಇದ್ರಕ್ಕೆ ನಮ್ಗೆ ವಿರೋಧ ಅದು. ಗ್ರಾಮಸ್ಥರು ಆದ ಸುಭಾಷ್ ಪೂಜಾರಿ, ರಾಮಯ್ಯ ಖಾನಡಿ, ಅಯ್ಯಪ್ಪ ಕೋನಪ್ಪ, ಚಂದನಕರ್, ಚಂದ್ರಶೇಖರ್ ಸೇರಿ ಗ್ರಾಮದ ಪೋಷಕರು, ಯುವಕರು ಉಪಸ್ಥಿತರಿದ್ದರು.
ತಾಜಾ ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.